ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ತುಪ್ಪ ಹೀರೆಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ತುಂಬಾ ಚಳಿ ಬರ್ತಿದೆ ಅಲ್ವಾ? ತುಂಬಾ ಚಳಿ ಇದೆ. ಏನಾದರೂ ನಾವು ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಬೇಕಾದ್ರೆ ಏನಾದರೂ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನಿವತ್ತು ತುಪ್ಪ ಹೀರೆಕಾಯಿನ ಬಜ್ಜಿನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು, ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಅದು ತುಪ್ಪದ ಹೀರೆಕಾಯಿ ಅಂತ ಅಂದರೆ ಗೊತ್ತಿದೆ ಅಲ್ಲ ನಿಮಗೆ, ಇದೇ ರೀತಿಯಾಗಿ ಇರುತ್ತೆ. ನೋಡಿ, ಆದಷ್ಟು ನೀವು ಬಜ್ಜಿ ಮಾಡ್ಕೊಳ್ಬೇಕಾದ್ರೆ ಎಳೆದಾಗೆ ತೊಗೊಳ್ಳಿ. ನೋಡಿ ಯಾವ ರೀತಿಯಾಗಿ ಎಳೆದಾಗೆ ತೊಗೊಂಡಿದ್ದನ್ನ ನಾನು ಎರಡನ್ನು ತೊಗೊಂಡಿದ್ದೀನಿ. ಒಂದರಲ್ಲಿ ಎಷ್ಟೊಂದಾಗುತ್ತೆ, ಇನ್ನೆರಡರಲ್ಲೂ ತುಂಬಾ ಜಾಸ್ತಿನೇ ಆಗುತ್ತೆ. ನಾನು ಒಂದಷ್ಟೇ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಮೊದಲನೇದಾಗಿ ಕಡಲೆ ಹಿಟ್ಟು ಬೇಕಲ್ವ. ಮೇಯ್ನಾಗಿ ನಾವು ಬಜ್ಜಿ ಮಾಡ್ಕೊಳ್ಳೋದಕ್ಕೆ 1/4 kg ಅಷ್ಟು ಕಡಲೆ ಹಿಟ್ಟನ್ನ ಒಂದ್ರೆ ಹಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, 1 ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಅದು ಹಾಕೋದ್ರಿಂದ ಜೀರ್ಣನೂ ಆಗುತ್ತೆ, ಅದಕ್ಕೋಸ್ಕರ ಫ್ಲೇವರು ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ನಾನು ಹಾಕೊಂಡ ನಂತರ ಹಾಗೆಯೇ ಕೈಯಲ್ಲೇ ಫಸ್ಟಿಗೆ ನೀರು ಹಾಕೋಕ್ಕಿಂತ ಫಸ್ಟು ಈ ರೀತಿಯಾಗಿ ನಾನು ಕಲಿಸ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಎಣ್ಣೆ ಏನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಹಾಗೆಯೇ ಕಲಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ನಾವು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕಾದ್ರೆ ಫ್ರೆಶ್ ಆಗಿರೋದು ತೊಗೊಳ್ಬೇಕು. ಆಮೇಲೆ ಮನೆಯಲ್ಲೇ ನಾವು ಹಿಟ್ಟು ಹಾಕ್ಸ್ಕೊಂಡು ಮಾಡೋದ್ರಲ್ಲಿ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ. ನಾವು ಬಜ್ಜಿ ಹಿಟ್ಟು ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಬಜ್ಜಿ ಬಿಡೋದಕ್ಕೆ ಬರುತ್ತಲ್ಲ, ಅದಕ್ಕೆ ನಾವು ಕಲಿಸ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದನ್ನು 1 ನಿಮಿಷನೂ ಬಿಡೋದಿಲ್ಲ, ಹಾಗೆಯೇ ನಾನು ಡೈರೆಕ್ಟಾಗಿ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ತುಪ್ಪದ ಹೀರೆಕಾಯಿ ಎಲ್ಲ ಈ ರೀತಿಯಾಗಿ ರೌಂಡಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಗ್ಯಾಸ್ ಮೇಲೆ ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ. ಇವಾಗ ನಾನು ಎಣ್ಣೆ ಒಳಗೆ ಒಂದೊಂದೇ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೆ. ನೋಡಿ, ಹಾಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆಯೇ ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದೇ ಹಾಕ್ಕೊಳ್ತೀನಿ. ಎಣ್ಣೆ ಅಂತೂ ಕಾದಿದೆ ಅಲ್ವಾ, ನೋಡ್ಕೊಂಡು ನಾವು ಹುಷಾರಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಎಣ್ಣೆ ಸ್ವಲ್ಪ ಸಿಡಿಯುತ್ತೆ ಅಲ್ವಾ. ಹುಷಾರಾಗಿ ನಾವು ಎಣ್ಣೆ ಒಳಗೆ ಒಂದೊಂದೇ ಹೀರೆಕಾಯಿನ ಬಿಡಬೇಕಾಗುತ್ತೆ. ಅಂದರೆ ತುಪ್ಪದ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಕಾಫಿ ಟೀ ಕುಡಿಬೇಕಾದ್ರೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಏನಾದರೂ ಈಗ ತಿನ್ನಬೇಕು ಅಂತಲೇ ಅನಿಸುತ್ತೆ ಅಲ್ವಾ ಈ ಚಳಿಗೆ. ನೋಡ್ತಾ ಇದ್ದೀರಲ್ಲ ದಿನಕ್ಕೆ ಎಷ್ಟು ಚಳಿ ಆಗ್ತಿದೆ ಅಂತ. ತುಂಬಾ ಚಳಿ ಆಗ್ತಿದೆ ಅಲ್ವಾ. ನೋಡಿ, ಯಾವ ರೀತಿಯಾಗಿ ಬಜ್ಜಿ ರೆಡಿ ಆಗ್ತಿದೆ ಅಂತ ನೋಡ್ಬೋದು ನೀವು. ವಾವ್, ತುಂಬಾ ಚೆನ್ನಾಗಿ ಬಜ್ಜಿ ಅಂತೂ ರೆಡಿ ಆಗ್ತಾ ಇದೆ. ನೋಡಿ, ಈಗ ನಾನು ಒಂದೊಂದು ಹಾಗೆ ಈ ಕಡೆ ನಾನು ತಿರುಗಿಸ್ಕೊಳ್ತೀನಿ, ಅಂದರೆ ಉಲ್ಟನ ಮಾಡ್ಕೊಳ್ತೀನಿ. ನಾವು ಮಾಡಬೇಕಾದ್ರೆ ಫ್ರೆಂಡ್ಸ್, ಇದು ಕಡಿಮೆ ಉರಿ ಇಟ್ಕೊಂಡೆ ಮಾಡ್ಕೊಳ್ಳೋಣ, ಯಾಕಂದರೆ ಸೀದೋಗಿಬಿಡುತ್ತೆ. ನೋಡಿ, ಯಾಕಂದರೆ ಮೇಲೆಲ್ಲ ಕೆಂಪಾಗುತ್ತೆ, ಒಳಗೆಲ್ಲ ಇನ್ನೂ ಹಸಿ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡೆ ನಾವು ಮಾಡ್ಕೊಳ್ಬೇಕು. ನೋಡಿ, ಬಜ್ಜಿ ಅಂತ ರೆಡಿಯಾಗಿದೆ. ವಾವ್, ಸೂಪರಾಗಿ ಬಂದಿದೆ ಅಲ್ವಾ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ನಾವು ಕೇವಲ 5 ನಿಮಿಷದಲ್ಲೇ ಬಜ್ಜಿನ ರೆಡಿ ಮಾಡ್ಕೊಳ್ಬೋದು ಈ ಚಳಿಗೆ. ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇವಲ 5 ನಿಮಿಷದಲ್ಲಿ ತುಪ್ಪದ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನಾನಿವತ್ತು ಸಿಂಪಲ್ಲಾಗೆ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.